ಇವತ್ತಿನ ವಿಡಿಯೋದಲ್ಲಿ 3 ಟಾಪಿಕ್ ನೋಡೋಣ. ಅದರಲ್ಲಿ ಫಸ್ಟ್ ಟಾಪಿಕ್ ನೋಡ್ರಿ, ಆಲ್ಫಾ ನ್ಯೂಮರಿಕ್ ಸೀರೀಸ್. ಓಕೆ, ಇದರಲ್ಲಿ ಏನೇನು ಇರುತ್ತೆ ಅಂದರೆ ನಂಬರು, ಸಿಂಬಲು, ಆಲ್ಫಾಬೆಟ್ಸ್. ಸೊ ಇದು ನಿಮ್ದು ಆಲ್ಫಾ ನ್ಯೂಮರಿಕ್ ಸೀರೀಸ್. ಇದು ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ಸ್ವಲ್ಪ ಕಾನ್ಸೆಪ್ಟ್ ಗೊತ್ತಿರಬೇಕು. ಯಾವಂದರೆ ಫಸ್ಟ್ ನೋಡ್ರಿ, ಲೆಫ್ಟ್ ಪ್ಲಸ್ ಲೆಫ್ಟ್, ಲೆಫ್ಟ್ ಪ್ಲಸ್ ಲೆಫ್ಟ್ ಅಂತಂದರೆ ಮೈನಸ್, ಲೆಫ್ಟ್ ಪ್ಲಸ್ ರೈಟ್ ಅಂದರೆ ಎಡಿಷನ್. ಆಮೇಲೆ ರೈಟ್ ಪ್ಲಸ್ ಲೆಫ್ಟ್ ಅಂದ್ರೂ ಎಡಿಷನ್, ರೈಟ್ ಪ್ಲಸ್ ರೈಟ್ ಅಂದರೆ ಮೈನಸ್. ಓಕೆ, ಲೆಫ್ಟ್ ಪ್ಲಸ್ ಲೆಫ್ಟ್ ಕೊಟ್ಟರೆ ಎಂಡು ಮೈನಸ್ ಮಾಡಬೇಕು, ಲೆಫ್ಟ್ ಪ್ಲಸ್ ರೈಟ್ ಎಂಡ್ ಕೊಟ್ಟರೆ ಪ್ಲಸ್ ಮಾಡಬೇಕು, ರೈಟ್ ಪ್ಲಸ್ ಲೆಫ್ಟ್ ಎಂಡ್ ಕೊಟ್ಟರೆ ಪ್ಲಸ್ ಮಾಡಬೇಕು, ರೈಟ್ ಪ್ಲಸ್ ರೈಟ್ ಎಂಡ್ ಕೊಟ್ಟರೆ ಮೈನಸ್ ಮಾಡಬೇಕು. ಓಕೆ, ಫಸ್ಟ್ ಇದು ನಿಮ್ಮ ಕಾನ್ಸೆಪ್ಟ್. ಇನ್ನೊಂದೇನಂದ್ರೆ ಇದರಲ್ಲಿ ನೆಕ್ಸ್ಟ್, ಸಪೋಸು ಒಂದು ನಂಬರ್ ಐತಿ. ಇವಾಗ ಇದರಲ್ಲಿ ಪ್ರಿಸಿಡೆಡ್ ಫಾಲೋಡ್ ಅಂತ ಬರುತ್ತೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಪ್ರಿಸಿಡೆಡ್ ಫಾಲೋಡ್. ಪ್ರಿಸಿಡೆಡ್ ಅಂದರೆ ಈ ನಂಬರ್ ಐತಿ, ಇದ್ರ ಹಿಂದ್ಗಡೆ ಇರೋದು ಪ್ರಿಸಿಡೆಡ್. ಓಕೆ, ಇದು ಪ್ರಿಸಿಡೆಡ್. ಫಾಲೋಡ್ ಅಂದರೆ ಇದ್ರ ಮುಂದ್ಗಡೆ ಇರೋದು, ಇದು ಫಾಲೋಡ್. ಇದು ಪ್ರಿಸಿಡೆಡು, ಇದು ಫಾಲೋಡ್. ಓಕೆ, ಇಷ್ಟು ಗೊತ್ತಿರಬೇಕು. ಇಷ್ಟು ಗೊತ್ತಿದ್ದರೆ ಸಾಲ್ವ್ ಮಾಡ್ಬೋದು. ಇವಾಗ ಫಸ್ಟ್ ಕ್ವಶನ್ ನೋಡ್ರಿ, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದಿ ಫೋರ್ತ್ ಎಲಿಮೆಂಟ್. ಓಕೆ, ಫೋರ್ತ್ ಎಲಿಮೆಂಟ್ ಟು ದಿ ರೈಟ್ ಅಂದರೆ 4 ರೈಟ್. ಓಕೆ, ಆಮೇಲೆ ರೈಟ್ ಆಫ್ ದಿ 10th ಎಲಿಮೆಂಟ್ ಫ್ರಮ್ ದಿ ಲೆಫ್ಟ್, 10th ಲೆಫ್ಟ್. ಇವಾಗ ಏನಂತು, ಲೆಫ್ಟು ಮತ್ತು ರೈಟ್ ಬಂತು. ಏನು ಮಾಡಬೇಕಿದು, ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತದೆ, 14. ಬಟ್ 14 ಫ್ರಮ್ ದಿ ರೈಟ್ ಹ್ಯಾಂಡ ಲೆಫ್ಟ್ ಹ್ಯಾಂಡ್, ಅದು ಇಂಪಾರ್ಟೆಂಟ್. ಇಲ್ಲಿ ಲಾಸ್ಟಲ್ಲಿ ನೋಡಿರಿ, ಲೆಫ್ಟ್ ಹ್ಯಾಂಡ್. ಸೊ ಲೆಫ್ಟ್ ಹ್ಯಾಂಡ್ ಅಂದರೆ ಲೆಫ್ಟ್ ಹ್ಯಾಂಡಿನ ಕೌಂಟ್ ಮಾಡಬೇಕು. ಇನ್ ಕೇಸ್ ಈಸ್ ರೈಟ್ ಇದ್ದರೆ ರೈಟ್ ಹ್ಯಾಂಡಿನ ನೋಡಬೇಕು. ಲೆಫ್ಟ್ ಹ್ಯಾಂಡಿಂದ 14 ನೋಡಿರಿ ಯಾವ್ದು ಬರುತ್ತೆ ಸೀರೀಸಲ್ಲಿ. 1 2 3 4 5 6 7 8 9 10 11 12 13 14 ಕ್ಯೂ. ಓಕೆ, ಕ್ಯೂ ಇಸ್ ದ ಆನ್ಸರ್. ಓಕೆ, ಈ ಥರ ಸಾಲ್ವ್ ಮಾಡಬೇಕು. ರೈಟ್ ಹ್ಯಾಂಡ್ ಅಂದರೆ ಇಲ್ಲಿಂದ ಕೌಂಟ್ ಮಾಡ್ತಿದ್ವಿ. ಓಕೆ, ಫಸ್ಟ್ ಕ್ವಶನ್ ಇದು. ಸೆಕೆಂಡ್ ನೋಡ್ರಿ, ಹೌ ಮೆನಿ ಸಚ್ ಕಾನ್ಸನೆಂಟ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಎ ನಂಬರ್ ಆ್ಯಂಡ್ ಫಾಲೋಡ್ ಬೈ ಎ ಸಿಂಬಲ್. ಅಂದರೆ ಫಸ್ಟ್ ಕಾನ್ಸನೆಂಟ್ ಬರ್ಕೋರಿ, ಈ ರೀತಿ ಕಾನ್ಸನೆಂಟ್ ಬರಬೇಕು. ಇವಾಗ ವಿಚ್ ಪ್ರಿಸಿಡೆಡ್ ಬೈ ಎ ನಂಬರ್ ಅಂದ್ರೆ ಹಿಂದ್ಗಡೆ ನಂಬರ್ ಇರಬೇಕು, ಫಾಲೋಡ್ ಬೈ ಸಿಂಬಲ್ ಅದ್ರ ಮುಂದ್ಗಡೆ ಸಿಂಬಲ್ ಇರಬೇಕು. ಮಿಡ್ಲಲ್ಲಿ ಕಾನ್ಸನೆಂಟ್ ಇರಬೇಕು, ಹಿಂದ್ಗಡೆ ನಂಬರು, ಮುಂದ್ಗಡೆ ಸಿಂಬಲ್ ಇರಬೇಕು. ನೋಡಿರಿ ಯಾವಿದ್ದಾವೆ. ಫಸ್ಟು ಸಿಂಬಲ್ ನೋಡಿರಿ ಎಲ್ಲಿದ್ದಾವೆ. ಇಲ್ಲಿ ಸಿಂಬಲ್ ಐತಿ ಬಟ್ ಕಾನ್ಸನೆಂಟ್ ಇಲ್ಲ, ಇದು ಐತಿ. ಇಲ್ಲಿ ಸಿಂಬಲ್ ಐತಿ, ಕಾನ್ಸನೆಂಟ್ ಐತಿ, ನಂಬರ್ ಐತಿ. ಇದು ಒಂದು ಐತಿ. ಆಮೇಲೆ ಇಲ್ಲಿ ಸಿಂಬಲ್ ಐತಿ, ಕಾನ್ಸನೆಂಟು ನಂಬರ್, ಇದು 2 ಐತಿ. ಇಲ್ಲಿ ಸಿಂಬಲ್ ಐತಿ, ಕಾನ್ಸನೆಂಟ್ ಐತಿ, ಬಟ್ ಇಲ್ಲಿ ನಂಬರ್ ಇಲ್ಲ. ಓಕೆ, 1 2 2 ಕಡೆ ಇದ್ದಾವೆ. ಈ ಥರ ಈ ರೂಲ್ಸು 2 ಕಡೆ ಅಪ್ಲೈ ಆಗಿದೆ. ಅಂದರೆ ನಿಮ್ಮದೇನು ಆನ್ಸರ್ 2 ಇಸ್ ದ ಆನ್ಸರ್. ಥರ್ಡ್ ಕ್ವಶನ್ ನೋಡ್ರಿ, ಹೌ ಮೆನಿ ಸಿಂಬಲ್ಸ್ ಆರ್ ದೇರ್ ವಿಚ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಲೆಟರ್ ಬಟ್ ನಾಟ್ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಎ ಕಾನ್ಸನೆಂಟ್. ಹೌ ಮೆನಿ ಸಿಂಬಲ್ಸ್ ಆರ್ ದೇರ್. ಓಕೆ, ಸಿಂಬಲ್ಸ್ ಫಸ್ಟ್ ಏನು ಕೊಟ್ಟಿದ್ದಾರೆ ಅದೇ ಬರ್ಕೋಬೇಕು ಮಿಡಲ್ಲಿ. ಸಿಂಬಲ್ಸ್ ವಿಚ್ ಆರ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಎ ಲೆಟರ್ ಅಂದರೆ ಇಲ್ಲಿ ಮುಂದ್ಗಡೆ ಲೆಟರ್ ಇರಬೇಕು. ಬಟ್ ನಾಟ್, ಓಕೆ, ಬಟ್ ನಾಟ್ ಪ್ರಿಸಿಡೆಡ್ ಬೈ ಕಾನ್ಸನೆಂಟ್. ಇಲ್ಲಿ ಕಾನ್ಸನೆಂಟ್ ಇರಬಾರ್ದು. ಓಕೆ, ನಾಟ್ ಅಂತ ಐತಿ. ಓಕೆ, ಅಂದರೆ ನಿಮ್ಮದು ಅರ್ಥ ಏನು, ಸಿಂಬಲು ನಂಬರ್ ಇರಬೇಕು. ಓಕೆ, ಸಿಂಬಲು ಲೆಟ್ರ್ ಇರಬೇಕು, ಕಾನ್ಸನೆಂಟ್ ಇರಬಾರ್ದು ಹಿಂದ್ಗಡೆ. ನೋಡಿರಿ ಇವಾಗ ಸಿಂಬಲ್ ನೋಡಿರಿ, ಫಸ್ಟ್ ಸಿಂಬಲ್ ನೋಡಿ ಕನ್ಸಿಡರ್ ಮಾಡೋದು. ಮಿಡಲ್ ಯಾವತ್ತಿದೆ ಅದೇ ನೋಡ್ಬೇಕು ಫಸ್ಟ್. ಇವಾಗ ಸಿಂಬಲ್ ನೋಡಿರಿ, ಸಿಂಬಲಲ್ಲಿ ಇಲ್ಲಿ ಸಿಂಬಲು ಲೆಟರು ಕಾನ್ಸನೆಂಟ್ ಇರಬಾರ್ದು. ಸಿಂಬಲ್ ಯಾವ ಇದೆ, ಇಲ್ಲಿ ಸಿಂಬಲ್ ಐತಿ, ಇಲ್ಲಿ ಲೆಟ್ರ್ ಇಲ್ಲ, ನಂಬರ್ ಐತಿ, ಇದು ಹೋಯ್ತು. ಸಿಂಬಲ್ ಐತಿ, ಇಲ್ಲಿ ಲೆಟ್ರ್ ಐತಿ, ಸಿಂಬಲ್ ಐತಿ, ಲೆಟ್ರ್ ಐತಿ, ಕಾನ್ಸನೆಂಟ್ ಇಲ್ಲ. ಓಕೆ, ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸಿಂಬಲ್ ಐತಿ. ಓಕೆ, ಸಿಂಬಲ್ ಐತಿ, ಆಮೇಲೆ ಇಲ್ಲಿ ಲೆಟ್ರ್ ಐತಿ, ಲೆಟ್ರ್ ಇಲ್ಲ, ನಂಬರ್ ಐತಿ, ಇದು ಆಗಲ್ಲ. ನೆಕ್ಸ್ಟ್ ಸಿಂಬಲ್ ಐತಿ, ಲೆಟ್ರ್ ಐತಿ, ಸಿಂಬಲ್ ಆ್ಯಂಡ್ ಲೆಟ್ರು ಕಾನ್ಸನೆಂಟ್, ಬಟ್ ಕಾನ್ಸನೆಂಟ್ ಇರಬಾರ್ದು. ಓಕೆ, ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕಾನ್ಸನೆಂಟ್ ಇರಬಾರ್ದು, ನಾಟ್ ಅಂತ. ಅಂದರೆ ನಿಮ್ದು ಎಷ್ಟು ಫಾಲೋ ಅದು, ಒಂದೇ ರೂಲ್ಸ್ ಫಾಲೋ ಐತೆ. ಯಾವುದು ಇದು, ಸಿಂಬಲು ಲೆಟರ್. ಓಕೆ, ಅಂದರೆ ಆನ್ಸರ್ ಏನು ನಿಮ್ಮದು 1.
ಥರ್ಡ್ ಕ್ವಶನ್ ಆನ್ಸರು 1. ನೆಕ್ಸ್ಟ್ ನೋಡ್ರಿ, ಫೋರ್ತ್, ಹೌ ಮೆನಿ ಲೆಟರ್ಸ್ ಆರ್ ದೇರ್ ಬಿಟ್ವೀನ್ ದಿ ಥರ್ಡ್ ನಂಬರ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡು, ಥರ್ಡ್ ನಂಬರ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡು, ಫೋರ್ತ್ ನಂಬರ್ ಫ್ರಮ್ ದಿ ರೈಟ್ ಹ್ಯಾಂಡ್. ಓಕೆ, ಥರ್ಡ್ ನಂಬರು ಲೆಫ್ಟ್ ಹ್ಯಾಂಡು, ಥರ್ಡ್ ನಂಬರು ರೈಟ್ ಹ್ಯಾಂಡ್. ಅಂದ್ರೆ ಥರ್ಡ್ ನಂಬರ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್ ಅಂದರೆ ಯಾವುದು? ಇದು ಫಸ್ಟ್ ನಂಬರ್, ಇದು ಸೆಕೆಂಡ್. ಥರ್ಡ್ ನಂಬರ್ ಅಂದರೆ 9. ಓಕೆ, 9 ಥರ್ಡ್ ನಂಬರ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್. ಥರ್ಡ್ ನಂಬರ್ ಫ್ರಮ್ ದಿ ರೈಟ್ ಹ್ಯಾಂಡ್ ಅಂದರೆ ಇದು 1 2 3 ಅಂದರೆ 5. ಓಕೆ, ಈ ಕಡೆ 9 ಐತಿ, ಈ ಕಡೆ 5 ಐತಿ. ಇವಾಗ ಏನೈತಿ ಇಲ್ಲಿ ಕ್ವಶನು, ಲೆಟ್ರಸ್. ಓಕೆ, ಎಷ್ಟು ಲೆಟ್ರ್ ಇದೆ ಇದರಲ್ಲಿ? ಸಿಂಬಲ್ಸ್ ಎಲ್ಲ ಲೆಟ್ರ್ ನೋಡಿರಿ. ಎಸ್ ಒಂದು ಐತಿ, 1 2 3 4 ಇದಾವೆ. ಓಕೆ, 4 ಅಂತಂದ್ರೆ ಆನ್ಸರ್ ನಿಮ್ಮದು ಇಲ್ಲಿ 5 ಐತಿ, 6 ಐತಿ, 7 ಐತಿ, 8 ಐತಿ, ನನ್ ಆಫ್ ದೀಸ್. ಓಕೆ, ನನ್ ಆಫ್ ದೀಸ್ ಆನ್ಸರ್ ಬರುತ್ತೆ. ನೆಕ್ಸ್ಟ್ ನೋಡ್ರಿ, ಇಫ್ ವಿ ಎಲಿಮಿನೇಟ್ ಆಲ್ ದಿ ಆಲ್ಫಾಬೆಟ್ಸ್ ಇನ್ ದಿ ಗಿವನ್ ಸೀರೀಸ್ ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ಎಲಿಮೆಂಟ್ ಈಸ್ 9th ಟು ದಿ ಲೆಫ್ಟ್ ಆಫ್ 7. ಅಂದರೆ ಆಲ್ಫಾಬೆಟ್ ರಿಮೂವ್ ಮಾಡ್ಬೇಕಂತ. ಏನು ಮಾಡಬೇಕು, ಇದರಲ್ಲಿ ಆಲ್ಫಾಬೆಟ್ ಎಷ್ಟಿದಾವೆ ಎಲ್ಲ ರಿಮೂವ್ ಮಾಡ್ಬೇಕು ನೀವು. ರಿಮೂವ್ ಮಾಡಿದ್ಮೇಲೆ 7th, ಓಕೆ, 7th ನಂಬರ್ ಲೆಫ್ಟಲ್ಲಿ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ 9th. ಓಕೆ, 7th ಲೆಫ್ಟ್ ಟು 9th ಯಾವುದಿದೆ ಅಂತ ಅರ್ಥ. ಅಂದರೆ ಹೆಂಗೆ ಮಾಡ್ಬೇಕು ನೋಡ್ರಿ, ಇದು ಫಸ್ಟು ಆಲ್ಫಾಬೆಟ್ ರಿಮೂವ್ ಮಾಡಿರಿ. ಆಲ್ಫಾಬೆಟು ಕೌಂಟೇ ಮಾಡಿಬಿಡೋದು ನೀವು ಫಸ್ಟ್. ಹೆಂಗೆ ಮಾಡ್ಬೇಕು ನೋಡ್ರಿ, ಇವಾಗ ಇದು 7th ಐತಿ. ಓಕೆ, ಇದು 7th ಐತಿ. ಇದ್ರದ್ದು ಲೆಫ್ಟಲ್ಲಿ 9th ಯಾವುದಿದೆ ನೋಡಬೇಕು. ಅದರಲ್ಲಿ ಆಲ್ಫಾಬೆಟ್ ಬರ್ಬಿಡ್ದು. ಇವಾಗ ನೋಡ್ರಿ, ಆಲ್ಫಾಬೆಟ್ ಬರ್ಬಿಡ್ದು ಅಂದರೆ ನಿಮ್ಮ ಸಿಂಬಲ್ ಬರ್ಬೋದು, ನಂಬರ್ ಬರ್ಬೋದು. ಓಕೆ, ಇವಾಗ ನೋಡ್ರಿ, ಇದು ಫಸ್ಟ್ ಆಗುತ್ತೆ, ಇದು ಸೆಕೆಂಡ್ ಆಗುತ್ತೆ, ಥರ್ಡು, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಇದು 7th, ಇದು 8th, ಇದು 9th. ಅಂದರೆ ಸ್ಟಾರ್. ಓಕೆ, ಏನಾಗುತ್ತೆ ಸ್ಟಾರ್ ಈಸ್ ದ ಆನ್ಸರ್. ಓಕೆ ಫ್ರೆಂಡ್ಸ್, ಆಲ್ಫಾ ನ್ಯೂಮರಿಕ್ ಸೀರೀಸ್ ಈ ಥರ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಟಾಪಿಕ್ ನೋಡ್ರಿ, ನೆಕ್ಸ್ಟ್ ಟಾಪಿಕ್ ನಿಮ್ಮದು ಡೈರೆಕ್ಷನ್. ಓಕೆ, ಡಿಸ್ಟೆನ್ಸ್ ಆ್ಯಂಡ್ ಡೈರೆಕ್ಷನ್. ಓಕೆ, ಇದು ಸಾಲ್ವ್ ಮಾಡ್ಬೇಕಂದ್ರೆ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಯಾವ ನೋಡ್ರಿ, ಫಸ್ಟು ಇದು ನಿಮ್ಮ ನಾರ್ತು, ಇದು ಈಸ್ಟು, ಇದು ವೆಸ್ಟು, ಇದು ಸೌತ್. ಓಕೆ, ಇಲ್ಲಿ ಮಿಡ್ಲಲ್ಲಿ ಇದು ಏನಾಗುತ್ತೆ ನಿಮ್ಮದು ನಾರ್ತ್ ಈಸ್ಟು, ಇದು ಸೌತ್ ಈಸ್ಟು, ಇದು ಸೌತ್ ವೆಸ್ಟು, ಇದು ನಾರ್ತ್ ವೆಸ್ಟ್. ಓಕೆ, ಫಸ್ಟ್ ಇದು ಗೊತ್ತಿರಬೇಕು ನಿಮ್ಮದು. ಇವಾಗ ನೆಕ್ಸ್ಟು ನೋಡಿರಿ, ಇವಾಗ ನಾರ್ತ್ ಫೇಸಿಂಗ್ ಅಂದರೆ ನಾರ್ತ್ ಫೇಸಿಂಗಲ್ಲಿ ಇದು ಲೆಫ್ಟ್ ಆಗುತ್ತೆ. ಪರ್ಸನ್ ನಾರ್ತ್ ಫೇಸಿಂಗ್ ಮಾಡಬೇಕಾದ್ರೆ ಇದು ಅವನಿಗೆ ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಅದೇ ಸೌತ್ ಮಾಡಬೇಕಂದ್ರೆ ಇದು ರೈಟು, ಇದು ಲೆಫ್ಟ್, ರಿವರ್ಸ್. ಇವಾಗ ಈಸ್ಟಲ್ಲಿ ಫೇಸಿಂಗ್ ಮಾಡ್ತಿದ್ದಾನೆ ಒಂದು ಪರ್ಸನು, ಅವನಿಗೆ ಲೆಫ್ಟು ಯಾವುದು, ರೈಟ್ ಯಾವುದು. ಓಕೆ, ಇದು ಏನಾಗುತ್ತೆ, ಅವನಿಗೆ ಲೆಫ್ಟ್ ಆಗುತ್ತೆ, ಲೆಫ್ಟ್ ಹ್ಯಾಂಡು, ಇದು ರೈಟ್ ಹ್ಯಾಂಡ್. ಇದರಲ್ಲಿ ರಿವರ್ಸ್, ಇದು ರೈಟ್ ಹ್ಯಾಂಡು, ಇದು ಲೆಫ್ಟ್ ಹ್ಯಾಂಡ್. ಓಕೆ, ಇದು ಡೈಗ್ರಾಮ್. ಇದು ಗೊತ್ತಿರಬೇಕು. ಇದು ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು ಪ್ರಾಬ್ಲಮ್. ಓಕೆ, ಇವಾಗ ನೋಡಿರಿ ಪ್ರಾಬ್ಲಮ್ ಏನೈತಿ. ಫಸ್ಟ್ ಡೈಗ್ರಾಮ್ ಹೆಂಗೆ ಬರುತ್ತೆ ನೋಡಿರಿ. ಡಿ ಈಸ್ 8 ನಾರ್ತ್ ಆಫ್ ಇ. ಅಂದರೆ ಡಿ 8 ಕಿಲೋಮೀಟರ್ ನಾರ್ತ್ ಆಫ್ ಇ. ಓಕೆ, ನೆಕ್ಸ್ಟ್ ಆ್ಯಂಡ್ 4 ವೆಸ್ಟ್ ಆಫ್ ಎಫ್. ಆ್ಯಂಡ್ ಐತಿ, ಆ್ಯಂಡ್ 4 ವೆಸ್ಟ್ ಆಫ್ ಎಫ್ ಅಂದರೆ ಇ ಅಲ್ಲ, ಡಿನೇ. ಡಿ 8 ನಾರ್ತ್ ಆಫ್ ಇ ಆ್ಯಂಡ್ 4 ವೆಸ್ಟ್ ಆಫ್ ಎಫ್. 4 ವೆಸ್ಟ್ ಅಂದರೆ ಈ ಥರ, ಇದು 4 ಕಿಲೋಮೀಟರು, ಇದು ಎಫ್. ಓಕೆ, ನೆಕ್ಸ್ಟ್ ಏನೈತಿ ಇವಾಗ, ಜಿ 5 ಈಸ್ಟ್ ಆಫ್ ಸಿ. ಇದು ಇನ್ನು ನೋಡೋಣ ಮುಂದೆ. ಬಿ ಈಸ್ ಇನ್ ನಾರ್ತ್ ಆಫ್ ಸಿ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಸಿ ಈಸ್ ಹಾಫ್ ಆಫ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಡಿ ಎಫ್. ಓಕೆ, ಇವಾಗ ನೋಡಿರಿ, ಬಿ ಸಿ ಡಿಸ್ಟೆನ್ಸ್. ಓಕೆ, ಬಿ ಸಿ ಡಿಸ್ಟೆನ್ಸು ಏನೈತಿ, ಹಾಫ್ ಐತಿ, ಹಾಫ್ ಆಫ್ ಡಿ ಎಫ್. ಹಾಫ್ ಆಫ್ ಡಿ ಎಫ್ ಅಂತಂದರೆ ಏನು, 2. ಇದು 4 ಐತೆ ಅಂದ್ರೆ 2 ಇರಬೇಕು. ಬಟ್ ಬಿ ಸಿ ಇವಾಗ ಇಂಪಾರ್ಟೆಂಟು, ಬಿ ಸಿ ಎಲ್ಲಿ ಬರಬೇಕು, ಬಿ ಈಸ್ ನಾರ್ತ್ ಆಫ್ ಸಿ. ಓಕೆ, ಬಿ ಈಸ್ ನಾರ್ತ್ ಆಫ್ ಸಿ ಆ್ಯಂಡ್ ಡಿಸ್ಟೆನ್ಸ್ ಬಿ ಈಸ್ ನಾರ್ತ್ ಆಫ್ ಸಿ. ಈಗ ಬಿ ಈಸ್ ನಾರ್ತ್ ಆಫ್ ಸಿ ಐತಿ, ಬಿ ಈಸ್
ನಾರ್ತ್ ಆಫ್ ಸಿ ಐತಿ, ಬಟ್ ಎಲ್ಲ ಬರುತ್ತೆ ಇನ್ನೂ ಗೊತ್ತಿಲ್ಲ ನಮಗೆ. ಬಿ ಇಸ್ ನಾರ್ತ್ ಆಫ್ ಸಿ, ಇದ್ರ ಡಿಸ್ಟೆನ್ಸು ಹಾಫ್ ಇರಬೇಕು, ಡಿ ಎಫ್ ಹಾಫ್ ಅಂದರೆ 2 ಇರಬೇಕು ಇಲ್ಲಿ. ಓಕೆ, ಈ ಥರ ಇದ್ರ ಮೀನಿಂಗು. ನೆಕ್ಸ್ಟ್ ನೋಡಿರಿ ಇವಾಗ ಇಲ್ಲಿ ನೋಡಿರಿ, ಜಿ ಈಸ್ 5 ಈಸ್ಟ್ ಆಫ್ ಸಿ ಆ್ಯಂಡ್ 12 ಸೌತ್ ಆಫ್ ಎಫ್. ಓಕೆ, ಜಿ ಎಂಬುದು 12 ಸೌತ್ ಆಫ್ ಎಫ್, 12 ಸೌತ್ ಆಫ್ ಎಫ್. ಇದು 8, ಇಲ್ಲಿಂದ ಇಲ್ಲಿಗೆ 8 ಆಗುತ್ತೆ. ಇದು 4, ಟೋಟಲು 12 ಏನೈತಿ ಇಲ್ಲಿ ಕೆಳಗಡೆ ಏನು ಬರುತ್ತೆ, ಜಿ ಬರುತ್ತೆ. ಜಿ ಈಸ್ 12 ಸೌತ್ ಆಫ್ ಎಫು ಆ್ಯಂಡ್ ಜಿ ಈಸ್ 5 ಈಸ್ಟ್ ಆಫ್ ಸಿ. ಓಕೆ, 5 ಈಸ್ಟ್ ಆಫ್ ಸಿ ನೋಡಿರಿ, ಇದು ಇಲ್ಲಿಂದ ಇಲ್ಲಿಗೆ 4, ಇದು 1 ಕಿಲೋಮೀಟ್ರ್. ಇಲ್ಲೇನಾಗುತ್ತೆ ನಿಮ್ಮದು ಸಿ ಬರುತ್ತೆ. ಓಕೆ, ಇದು ಸಿ ಬರುತ್ತೆ. ಅವಾಗೇನು ಜಿ ಈಸ್ 5 ಈಸ್ಟ್ ಆಫ್ ಸಿ. ಓಕೆ, ಇವಾಗ ಸಿ ಬಂತು. ಸಿ ನೋಡಿರಿ, ಸಿ ಬಂದ ಮೇಲೆ ನಮ್ಮದು ಬಿ ಸಿದು ಏನೈತಿ, ಬಿ ಈಸ್ ನಾರ್ತ್ ಆಫ್ ಸಿ 2 ಕಿಲೋಮೀಟ್ರ್. ಓಕೆ, ಇಲ್ಲಿ 2 ಕಿಲೋಮೀಟ್ರ್ ಆದಮೇಲೆ ಬಿ ಬರ್ತಾನೆ, ಡಿಸ್ಟೆನ್ಸು 2 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಈ ಥರ ಡೈಗ್ರಾಮ್ ಹಾಕೋಬೇಕು. ಇದು ನಿಮ್ಮ ಡೈಗ್ರಾಮ್. ಓಕೆ, ಇಲ್ಲಿ 2 ಕಿಲೋಮೀಟ್ರ್, ಇದು ಟೋಟಲ್ 4 ಐತಿ, 4 ಹಾಫ್ ಅಂದರೆ ಇಲ್ಲಿ 2 ಕಿಲೋಮೀಟ್ರ್. ಓಕೆ, ಇವಾಗ ನೋಡಿರಿ ನೆಕ್ಸ್ಟು, ಇನ್ ವಿಚ್ ಡೈರೆಕ್ಷನ್ ಈಸ್ ಡಿ ವಿತ್ ರೆಸ್ಪೆಕ್ಟ್ ಟು ಜಿ. ಡಿ ಇಲ್ಲೈತಿ. ಓಕೆ, ಜಿ ಇಲ್ಲೈತಿ, ಹಿಂಗೈತಿ. ಓಕೆ, ಈ ಡೈರೆಕ್ಷನ್ ಅಂದರೆ ಯಾವ್ದು ನೋಡಿದ್ವಿ, ನಮ್ಮದು ನಾರ್ತ್ ವೆಸ್ಟ್. ಓಕೆ, ನಾರ್ತ್ ವೆಸ್ಟ್ ಈಸ್ ದ ಆನ್ಸರ್. ನೆಕ್ಸ್ಟ್, ಶಾರ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಎಫ್. ಓಕೆ, ಸಿ ಎಲ್ಲೈತಿ ನಿಮ್ಮದು, ಸಿ ಇಲ್ಲೈತಿ. ಓಕೆ, ಇಲ್ಲಿ ಸಿ ಐತಿ, ಇಲ್ಲಿ ಎಫ್ ಐತಿ. ಈಗ ಶಾರ್ಟ್ ಡಿಸ್ಟೆನ್ಸ್ ಕಂಡುಹಿಡಬೇಕು. ಶಾರ್ಟ್ ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ ನಿಮ್ಮದು ಈ ಡಿಸ್ಟೆನ್ಸ್ ಕಂಡುಹಿಡಬೇಕು. ಓಕೆ, ಇದು ಹಿಂಗೈತಿ, ಇಲ್ಲಿ ಎಫ್ ಐತಿ, ಇಲ್ಲಿ ಸಿ ಐತಿ. ಈ ಡಿಸ್ಟೆನ್ಸ್ ಕಂಡುಹಿಡಬೇಕು. ಈ ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ ಇವೆರಡು ಗೊತ್ತಿರಬೇಕು. ಇವಾಗ ಇದು 5 ಐತಿ ಟೋಟಲ್, ಇದು 4, ಇದು 5, ಇದು 5 ಐತಿ. ಇದು ಎಷ್ಟೈತಿ ನಿಮ್ಮದು 12 ಐತಿ. ಇದು 5, ಇದು 12. ಓಕೆ, ಇವಾಗ ಇದು ಹೆಂಗೆ ಮಾಡಬೇಕು, ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಬೇಕು. ಹೆಂಗೆ, 12 ಸ್ಕ್ವೇರ್ ಏನಾಗುತ್ತೆ 144, 12 ಸ್ಕ್ವೇರ್ 144, 5 ಸ್ಕ್ವೇರ್ 25 ಅಂದರೆ 169. ಏನು ಬಂತು 169 ಅಂದರೆ 13 ಸ್ಕ್ವೇರ್, 13 ಸ್ಕ್ವೇರ್. ಓಕೆ, ಅಂದರೆ 13, ಇದು 13 ಬಂತು. ಇದು ನಿಮ್ಮದು 13 ಆನ್ಸರ್. ನೆಕ್ಸ್ಟು, ಇ ಈಸ್ ಇನ್ ವಿಚ್ ಡೈರೆಕ್ಷನ್ ವಿತ್ ರೆಸ್ಪೆಕ್ಟ್ ಟು ಬಿ. ಇ ಇಲ್ಲೈತಿ, ಬಿ ಇಲ್ಲೈತಿ. ಓಕೆ, ಈ ಕೆಳಗಡೆ ಐತಿ, ಇಲ್ಲಿ ಈ ಡೈರೆಕ್ಷನ್ ಐತಿ. ಓಕೆ, ಇಲ್ಲಿ ನೋಡಿರಿ, ಇದು ಇ ಐತಿ, ಇಲ್ಲೇ ಐತಿ, ಇದು ಬಿ ಐತಿ. ಇವಾಗ ಬಿ ನೋಡಿರಿ ಹಿಂಗೆ ಬರುತ್ತೆ, ಈ ಡೈರೆಕ್ಷನ್ ಅಂದರೆ ಯಾವ್ದು ನೋಡಿದ್ವಿ ನೀವು, ನಾರ್ತ್ ಈಸ್ಟ್. ಓಕೆ, ನಾರ್ತ್ ಈಸ್ಟ್ ಈಸ್ ದ ಆನ್ಸರ್. ಈ ಥರ ಸಾಲ್ವ್ ಮಾಡಬೇಕು ಡೈರೆಕ್ಷನ್. ಓಕೆ, ನೆಕ್ಸ್ಟ್ ನೋಡಿರಿ, ಲಾಸ್ಟು ಇದರಲ್ಲಿ ಡಿಕೋಡಿಂಗು. ಓಕೆ, ಇದು ನೋಡಿರಿ, ಇದೇನಿಲ್ಲ, ಡೈರೆಕ್ಟ್ ಕೊಡಬೇಕಿದು, ಏನಿಲ್ಲ ಇದರಲ್ಲಿ. ಇವಾಗ ಡೌನ್ ಐತಿ. ಓಕೆ, ಡೌನು ಇವು ನೋಡಿರಿ, ಇಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಇಂಪ್ಯಾಕ್ಟ್ ಶೋ ಎಕಾನಮಿ ಡೌನು, ಫಿಸಿಕಲ್ ಪಾಲಿಸಿ ಇಂಪ್ಯಾಕ್ಟ್ ಚೇಂಜ್ ಎಕಾನಮಿ ರಿಟರ್ನ್ ಚಾಲೆಂಜ್ ಗ್ರೋತ್ ಶೋ ಕಂಟ್ರಿ. ಇಷ್ಟು ಕೊಟ್ಟಿದ್ದಾನೆ. ರೈಟ್ ಸೈಡಲ್ಲಿ ಇದು ಕೋಡ್ ಐತಿ, ಇವಿದಾವೆ ನೋಡಿರಿ. ಓಕೆ, ಇವೇನಿದಾವೆ ಇದ್ರ ಕೋಡು. ಓಕೆ, ಇವಾಗ ಏನು ಮಾಡಬೇಕಂದ್ರೆ ಜಸ್ಟ್ ಡೌನ್ ಎದರಲ್ಲಿದೆ ಫಸ್ಟ್ ನೋಡಿರಿ, ಇದರಲ್ಲಿ ಫಸ್ಟು ವರ್ಡ್ಸ್ ನೋಡಿರಿ ಎಲ್ಲದೇ. ಫಸ್ಟ್ರಲ್ಲಿ ಐತೆ ಡೌನ್, ಕೆಳಗಡೆ ಫಿಸಿಕಲ್ ಪಾಲಿಸಿ ಇಂಪ್ಯಾಕ್ಟ್ ಚೇಂಜ್ ಇಲ್ಲಿಲ್ಲ, ಚಾಲೆಂಜ್ ಎಕಾನಮಿ ಇಲ್ಲೂ ಇಲ್ಲ. ಅಂದರೆ ಕೋಡು ಫಸ್ಟಲ್ಲಿ ಅಷ್ಟೇ ಇರುತ್ತೆ. ಓಕೆ, ಕೋಡು ಫಸ್ಟಲ್ಲಿ ಅಷ್ಟೇ ಇರುತ್ತೆ, ಒಂದರಲ್ಲಿ ಅಷ್ಟೇ ಇದೆ ಅಂತಂದ್ರೆ ಕೋಡು ಅದರಲ್ಲಿ ಅಷ್ಟೇ ಇರುತ್ತೆ, ಬೇರೆಯಲ್ಲಿಲ್ಲ. ಬೇರೆಲ್ಲ ಅಂತಂದರೆ ನೋಡಿರಿ, ಎಲ್ಲೇ ಸೆಕೆಂಡ್ರಲ್ಲಿ ಐತೆ, ಇದು ಬರಲ್ಲ. ಟಿ ಎ ಲಾಸ್ಟಲ್ಲಿ ಐತಿ, ಇದು ಬರಲ್ಲ. ಜಡ್ ಓ ಥರ್ಡಲ್ಲಿ ಐತಿ, ಇದನ್ನು ಬರಲ್ಲ. ಉಳಿತೇನು ಬಿ ಸಿ ಒಂದರಲ್ಲಿ ಅಷ್ಟೇ ಐತಿ, ಡೌನ್ ಕೂಡ ಒಂದರಲ್ಲಿ ಅಷ್ಟೇ ಐತಿ. ಈ ಥರ ಇದ್ರೆ ಅಷ್ಟೇ ಅಪ್ಲೈ ಆಗಿದೆ. ಇವಾಗ ನೋಡಿರಿ, ಡೌನ್ ಒಂದರಲ್ಲಿ ಅಷ್ಟೇ ಐತಿ, ಯಾವುದರಲ್ಲಿ ಇಲ್ಲ. ಸೊ ಅದ್ರ ಕೋಡು ಇದರಲ್ಲಿ ಅಷ್ಟೇ ಇರುತ್ತೆ, ಫಸ್ಟಲ್ಲಿ ಅಷ್ಟೇ. ಅಂದರೆ ಬಿ ಸಿ ನಿಮ್ಮದು ಆನ್ಸರ್. ಓಕೆ, ಬಿ ಸಿ ನಿಮ್ಮದು ಆನ್ಸರ್. ಈ ಥರ ನೋಡ್ಬೇಕು. ಸೆಕೆಂಡು ಪಾಲಿಸಿ. ಇವಾಗ ಪಾಲಿಸಿ ನೋಡಿರಿ, ಪಾಲಿಸಿ ಸೆಕೆಂಡ್ರಲ್ಲಿ ಐತಿ. ಓಕೆ, ನೆಕ್ಸ್ಟ್ ಅದರಲ್ಲಿದೆ, ಫಸ್ಟಲ್ಲಿ ಪಾಲಿಸಿ ಇಲ್ಲ, ಥರ್ಡ್ರಲ್ಲಿ ಇಲ್ಲ, ಫೋರ್ತಲ್ಲಿ ಇಲ್ಲ. ಅಂದರೆ ಇದ್ರ ಕೋಡ್ ಸೆಕೆಂಡ್ರಲ್ಲಿ ಅಷ್ಟೇ ಇರುತ್ತೆ, ಸೆಕೆಂಡ್ರಲ್ಲಿ ಅಷ್ಟೇ ಇರಬೇಕು, ಬೇರೆದ್ರಲ್ಲಿ ಇರಲ್ಲ. ನೋಡಿರಿ, ಸಿ ವಿ ಇಲ್ಲ ನೋಡಿರಿ. ನೆಕ್ಸ್ಟ್ ವಿ ಎಕ್ಸ್ ಇಲ್ಲ ಐತಿ, ವಿ ಎಕ್ಸ್ ಬರಲ್ಲ, ಎಲ್ಲೂ ಬರಲ್ಲ. ಎಮ್ ಒ ನೋಡಿರಿ, ಒಂದು ಸಿ ವಿ
ಒಂದು ಸಿ ವಿ ಇನ್ನೊಂದು ಎಮ್ ಒ. ಓಕೆ, ಸಿ ವಿ ಎಮ್ ಒ. ಇವಾಗ ಸಿ ವಿ ಎಮ್ ಒ ಬಂತು, ಎರಡು ಬಂದು ಪಾಲಿಸಿ ಕೋಡು ಎರಡು ಬಂದು ಸಿ ವಿ ಎಮ್ ಒ. ಬಟ್ ಒಂದೇ ಬರಬೇಕು ಆನ್ಸರ್ ಮಾಡ್ಬೇಕಂದ್ರೆ ನಾವು. ಇಲ್ಲಿ ನೋಡಿರಿ, ಇಲ್ಲಿ ಸಿ ವಿನೂ ಐತಿ, ಇಲ್ಲಿ ಎಮ್ ಒನೂ ಐತಿ. ಅದಕ್ಕೆ ನಿಮ್ದು ಆನ್ಸರ್ ಏನಾಗುತ್ತೆ, ಕೆನಾಟ್ ಬಿ ಡಿಟರ್ಮೈನ್ಡ್ ರೀ. ಓಕೆ, ಕೆನಾಟ್ ಬಿ ಡಿಟರ್ಮೈನ್ ನಿಮ್ಮದು ಆನ್ಸರ್. ಯಾಕಂದರೆ ಇದೂ ಐತಿ ಇದೂ ಐತಿ, ಯಾವುದೊಂದು ಕನ್ಫರ್ಮ್ ಇಲ್ಲ ನಮ್ಮದು. ಓಕೆ, ಐದರವ್ರು ಕೊಟ್ಟರೆ ಐದರವ್ರು ಕ್ಲಿಕ್ ಮಾಡ್ತಾಯಿದ್ದು, ಬಟ್ ಇಲ್ಲಿ ಕ್ಯಾನಾಟ್ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದೇ ಆನ್ಸರ್ ನಿಂತು. ಇವಾಗ ನೆಕ್ಸ್ಟು ರಿಟರ್ನ್ ಕೋಡ್ ನೋಡಿರಿ. ರಿಟರ್ನ್ ಕೋಡ್ ಅಂದರೆ ಫಸ್ಟ್ ನೋಡಿರಿ, ಫಸ್ಟಲ್ಲಿ ರಿಟರ್ನ್ ಇಲ್ಲ, ಸೆಕೆಂಡ್ರಲ್ಲಿ ಫಿಸಿಕಲ್ ಪಾಲಿಸಿ ಇಂಪೇರ್ಡ್ ಚೇಂಜ್ ಇಲ್ಲ, ಥರ್ಡ್ ನೋಡಿರಿ ಥರ್ಡ್ರಲ್ಲಿ ಅಷ್ಟೇ ಐತಿ ರಿಟರ್ನ್. ಅಂದ್ರೆ ಕೋಡ್ ಥರ್ಡ್ರಲ್ಲಿ ಅಷ್ಟೇ ಇರಬೇಕು, ಬೇರೆದ್ರಲ್ಲಿ ಇರಲ್ಲ. ನೋಡಿರಿ ಇವಾಗ ಜೆಡ್ ಒ ಫಸ್ಟ್ರಲ್ಲಿ ಐತೆ, ಅದು ಬರಲ್ಲ. ಇ ಎ ನೋಡೋಣ, ಇ ಎ ಥರ್ಡ್ರಲ್ಲಿ ಅಷ್ಟೇ ಐತಿ. ಆಮೇಲೆ ವಿ ಎಕ್ಸ್ ಸೆಕೆಂಡ್ರಲ್ಲಿ ಐತೆ, ಅದು ಬರಲ್ಲ. ನೋಡಿರಿ ಜೆಡ್ ಒ ಆಯಿತು. ಆಮೇಲೆ ಡಿ ವಿ ಲಾಸ್ಟ್ರಲ್ಲಿ ಐತಿ, ಇದು ಬರಲ್ಲ. ಇ ಎ ಐತಿ, ವಿ ಎಕ್ಸ್ ಅಂದರೆ ಇ ಎ ಸೆಕೆಂಡ್ರಲ್ಲಿ ಅಷ್ಟೇ ಐತಿ, ಸಾರಿ ಥರ್ಡ್ರಲ್ಲಿ ಅಷ್ಟೇ ಐತಿ. ಇ ಎ ಥರ್ಡ್ರಲ್ಲಿ ಅಷ್ಟೇ ಐತಿ, ರಿಟರ್ನ್ ವರ್ಡ್ ಕೂಡ ಥರ್ಡ್ರಲ್ಲಿ ಅಷ್ಟೇ ಐತಿ. ಸೊ ಇದು ನಿಮ್ದು ಆನ್ಸರ್, ಇ ಎ. ಎಲ್ಲೈತಿ ಇ ಎ, ಇದು. ಓಕೆ, ಥರ್ಡ್ ಇಸ್ ದ ಆನ್ಸರ್. ನೆಕ್ಸ್ಟು ಚಾಲೆಂಜ್ ನೋಡಿರಿ. ಚಾಲೆಂಜ್ ಎಷ್ಟರಲ್ಲಿದೆ, ಫಸ್ಟಲ್ಲಿ ಇಂಪ್ಯಾಕ್ಟ್ ಶೋ ಎಕನಾಮಿ ಇಲ್ಲ, ಚೇಂಜ್ ಎಕನಾಮಿ, ರಿಟರ್ನ್, ಚಾಲೆಂಜ್. ಇಲ್ಲಿ ನೋಡಿರಿ, ಥರ್ಡ್ರಲ್ಲೂ ಚಾಲೆಂಜ್ ಐತಿ, ಫೋರ್ತರಲ್ಲೂ ಚಾಲೆಂಜ್ ಐತಿ. ಅಂದರೆ ಇದರಲ್ಲೂ ಕೋಡ್ ಇರಬೇಕು, ಇದರಲ್ಲೂ ಕೋಡ್ ಇರಬೇಕು. ನೋಡಿರಿ ಇವಾಗ ಜೆಡ್ ಒ ಇದರಲ್ಲಿ ಇಲ್ಲ, ಡಿ ವಿ ಇದರಲ್ಲಿ ಐತಿ, ಇದರಲ್ಲೂ ಐತಿ. ಓಕೆ, ಸೆಕೆಂಡ್ರಲ್ಲೂ ಐತಿ, ಥರ್ಡ್ರಲ್ಲೂ ಐತಿ, ಫೋರ್ತರಲ್ಲೂ ಐತಿ. ಇ ಐತಾ ಇಲ್ಲ, ವಿ ಎಕ್ಸ್ ಇಲ್ಲ, ಅಂದರೆ ಡಿ ವಿ ನಿಮ್ದು ಆನ್ಸರ್. ಓಕೆ, ಚಾಲೆಂಜ್ ಕೋಡ್ ಏನು ನಿಮ್ಮದು, ಡಿ ವಿ. ಚಾಲೆಂಜ್ ಕೋಡು ಡಿ ವಿ, ಸೆಕೆಂಡ್ ಆನ್ಸರ್. ಲಾಸ್ಟು, ವಾಟ್ ವುಡ್ ಬಿ ದ ಪಾಸಿಬಲ್ ಕೋಡ್ ಫಾರ್ ಫಿಸಿಕಲ್ ಕಂಟ್ರಿ ಟೆಸ್ಟ್. ಓಕೆ ನೋಡಿರಿ, ಇಷ್ಟು ದೊಡ್ಡದೈತಿ. ಇದು ಹೆಂಗೆ ಮಾಡ್ಬೇಕು ನೋಡಿರಿ. ಫಸ್ಟು ಫಿಸಿಕಲ್ ನೋಡಿರಿ. ಓಕೆ, ಫಿಸಿಕಲ್ ಎಲ್ಲೆಲ್ಲ ಐತಿ, ಫಿಸಿಕಲ್ಲು ಸೆಕೆಂಡ್ರಲ್ಲಿ ಐತಿ. ಓಕೆ, ಸೆಕೆಂಡಲ್ಲಿ ಐತಿ, ಸೆಕೆಂಡಲ್ಲಿ ಅಷ್ಟೇ ಐತೆ ಅಂದ್ರೆ ಕೋಡು ಸೆಕೆಂಡ್ರಲ್ಲಿ ಅಷ್ಟೇ ಇರಬೇಕು. ಅದನ್ನು ನೋಡಿರಿ, ಇದರಲ್ಲಿರೋದು ಬೇರೆದರಲ್ಲಿ ಇರಬಾರ್ದು. ಅಂದರೆ ಇವಾಗ ಸಿ ವಿ ಓಕೆ, ಸಿ ವಿ ಬರ್ಬೋದು, ಸಿ ವಿ. ಆಮೇಲೆ ಸಿ ವಿ ಮತ್ತು ಎಮ್ಮು ಬರ್ಬೋದು. ಯಾಕೆ, ಆಮೇಲೆ ನೋಡಿರಿ ನೆಕ್ಸ್ಟು ಕಂಟ್ರಿ ಐತಿ. ಕಂಟ್ರಿ ನೋಡಿರಿ, ಫಸ್ಟ್ರಲ್ಲಿ ಇಲ್ಲ, ಕಂಟ್ರಿ ಅನ್ನೋದು ಲಾಸ್ಟಲ್ಲಿ ಅಷ್ಟೇ ಐತೆ, ಅಂದ್ರೆ ಕೋಡ್ ಲಾಸ್ಟಲ್ಲಿ ಅಷ್ಟೇ ಇರಬೇಕು. ಅದು ಎಫ್ ಎಕ್ಸ್ ಟಿ ಎ ಕೆ ಜೆಡ್ ನೋಡಿ, ಎಫ್ ಎಕ್ಸ್ ಇದರಲ್ಲಿ ಎಫ್ ಎಕ್ಸ್ ಇದೂ ಆಗ್ಬೋದು. ಎಫ್ ಎಕ್ಸ್ ಕೋಡು ಟಿ ಎ ಇದರಲ್ಲಿ ಐತಿ, ಫಸ್ಟಲ್ಲಿ ಟಿ ಎ ಬರಲ್ಲ. ಡಿ ವಿ ಐತಿ, ಕೆ ಜೆಡ್ ಓಕೆ, ಕೆ ಜೆಡ್ಡು ಬರ್ಬೋದು. ಓಕೆ, 1 2 ಬರ್ತಾಯಿದೆ, ನೋಡೋಣ. ಟೇಸ್ಟ್ ನೋಡಿರಿ, ಟೇಸ್ಟು ಓಕೆ, ಟೇಸ್ಟ್ ಇದರಲ್ಲಿ ಕೋಡೇ ಇಲ್ಲ. ಇದರಲ್ಲಿ ಕೋಡ್ ಇಲ್ಲ ಅಂತಂದರೆ ಇವಾಗ ಹೆಂಗೆ ಮಾಡ್ಬೇಕು ನೋಡಿರಿ. ಇವಾಗ ಕ್ವಶನ್ ನೋಡಿರಿ, ಆಪ್ಷನ್ ಏನೇನೈತಿ, ಸಿ ವಿ ಎಮ್ ವೈ ಯು ಈ ಥರ ನಮ್ದು ಮ್ಯಾಚ್ ಆಗ್ತಾಯಿಲ್ಲ. ಸೊ ಇದು ಬರೋಲ್ಲ. ಎಫ್ ಎಕ್ಸು ಕೆ ಜೆಡ್ ಯು ಎ, ಬಟ್ ಯು ಎ ಇಲ್ಲ ಇಲ್ಲಿ, ಇದನ್ನು ಬರೋಲ್ಲ. ನೋಡಿರಿ, ಇದು ಸಿ ವಿ ಜೆಡ್ ಒ ಎಮ್ ಒ, ಸಿ ವಿ ಜೆಡ್ ಒ ಯು ಎ ಅಂತೂ ಇಲ್ಲ, ಇದನ್ನು ಬರೋಲ್ಲ. ಎಸ್ ಎನ್ ಇದೂ ಇಲ್ಲ. ನೋಡಿರಿ, ಇದು ಕೆ ಜೆಡ್ಡು ಎಫ್ ಎಕ್ಸ್ ಎಮ್ ಒ. ಓಕೆ, ಈ ಕೋಡ್ ಕಂಪೇರ್ ಮಾಡಿದ್ರೆ ಇಲ್ಲಿ ಮ್ಯಾಚ್ ಆಗ್ತೈತಿ ನಿಮ್ಮದು. ಒಂದು ಏನು ಕೆ ಜೆಡ್ ಐತಿ, ಇಲ್ಲಿ ಕೆ ಜೆಡ್ ಐತಿ, ಎಫ್ ಎಕ್ಸ್ ಐತಿ, ಎಮ್ ಒ ಐತಿ. ಓಕೆ, ಇದು ಮ್ಯಾಚ್ ಆಗ್ತೈತಿ. ಸೊ ಇದೇ ಆನ್ಸರ್ ಅಂತ. ಈ ಯಾವ ಮ್ಯಾಚ್ ಆಗಲಿಲ್ಲ. ಓಕೆ ಫ್ರೆಂಡ್ಸ್, ಈ ಥರ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಟಾಪಿಕ್ಕು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.